ಮಾತಾಡಿದೆ. ಅವರು ತಪ್ಪು ಒಪ್ಕೊಂತ ಇಲ್ಲ. ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ ನಮ್ದೇನು ತಪ್ಪಿಲ್ಲ ಇದರಲ್ಲಿ, ಮೆಡಿಸಿನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರೆ, ಡ್ರಗ್ ಲಾಜಿಸ್ಟಿಕ್ ಅವ್ರು ಕೇಳಿದ್ರೆ, ಸರ್ ನಾನು ಬಂದೆ 2 ತಿಂಗಳಾಗೈತೆ, ನನ್ನೇ ಸಸ್ಪೆಂಡ್ ಮಾಡವ್ರೆ, ನಾನು ದಲಿತರೋನು ಅಂತ ಹೇಳ್ತಾರೆ. ನಾನು ಬಂದು 2 ತಿಂಗಳಾಗೈತೆ, 6 ತಿಂಗಳಿಂದ ಈ ಮೆಡಿಸಿನ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಕೂಡ ನನ್ನ ಸಸ್ಪೆಂಡ್, ನಾನೇನು ಇದ್ರ ಪಾತ್ರಧಾರನೆ ಅಲ್ಲ ನಾನು ಅಂತ. ಏನು ಸರ್ಕಾರಕ್ಕೇನೋ ಯಾರೋ ಒಬ್ಬ ಬಲಿ ಪಶು ಬೇಕಾಗಿತ್ತು, ಒಂದು ಬಲಿ ಪಶು ಬೇಕಾಗಿತ್ತು, ಆ ಬಲಿ ಪಶುನ ಕೊಡ್ಬೇಕಷ್ಟೇ. ಅದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದ್ದಿದ್ರೆ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಬೇಕಾಯ್ತು. ಒಂದಲ್ಲ ಎರಡಲ್ಲ, 16 ಔಟಿದೆ ಘಟನೆ. ಅದರಿಂದ ಇವತ್ತು ಒಂಥರ ಜನರ ಬದುಕಿಗೆ ಗ್ಯಾರಂಟಿ ಇಲ್ದಂಗೆ ಆಗೋಗಿದೆ. ಜನರ ಬದುಕಿಗೆ ಗ್ಯಾರಂಟಿ ಇಲ್ಲ. ಒಂದ್ ರೀತಿ ನಕಲಿ ವೈದ್ಯರು, ನಾನು ಇದರಲ್ಲಿ ಬಂದಿದ್ದೆ, ನಕಲಿ ವೈದ್ಯರೇ ಸುಮಾರು 600-700 ಜನ ನಕಲಿ ವೈದ್ಯರು. ನಕಲಿ ವೈದ್ಯರ ಒಂದು ಹಾವಳಿ ಬೇರೆ, ಅದನ್ನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಅವರು ಎಲ್ಲೂ ರೈಡ್ ಮಾಡ್ತಾ ಇಲ್ಲ. ನಾನು ಆರೋಗ್ಯ ಸಚಿವನಾಗಿದ್ದಾಗ, ತಾವು ಆಗಿದ್ದಾಗ ನಾನು ಒಂದು 20 ಕಡೆ ರೈಡ್ ಮಾಡಿದ್ದೀನಿ. ಒಂದಿನ ದಾವಣಗೆರೆಗೆ ಹೋದಾಗ ಒಂದು 50 ಜನನ ಒಂದೇ ರಿಸರ್ವ್ ವ್ಯಾನ್ ತರಿಸಿ ತುಂಬಿ ಎಲ್ಲಾನು ಜೈಲು ಕಳಿಸಿದ್ದೀನಿ ನಾನು. ಈ ತರದ ಒಂದು ಆಕ್ಟಿವ್ನೆಸ್ ಇವತ್ತು ಇಲಾಖೆಯಲ್ಲಿ ಕಾಣ್ತಾ ಇಲ್ಲ. ಆರೋಗ್ಯ ಇಲಾಖೆ ಒಂಥರ ರೋಗಗ್ರಸ್ತ ಆಗಿರ್ತಕ್ಕಂಥದ್ದು. ಬಡವರಿಗೆ ಇವತ್ತು ಆಸ್ಪತ್ರೆ ಔಷಧಿಗಳು ಕೂಡ ಸಿಗದೇ ಇರುವಂತ ಒಂದು ಸ್ಥಿತಿ ನೋಡಿ. ತಮಗೂ ಕಣ್ಣೀರು ಬರುವಂತ ಘಟನೆ ಇದು. ರೋದನ ಮಾಡ್ತಾ ಇದ್ದಾರೆ, ಎಲ್ಲ ಬಡವರೇ ಸರ್, ಯಾರು ಸಾಹುಕಾರರಿಲ್ಲ, ಎಲ್ಲ ಬಡವರೇ ನೋಡಿ, ಅಳ್ತಾ ಇದ್ದಾರೆ, ರೋದನ ಮಾಡ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ ಕೊಡಕ್ ಆಗ್ತಾ ಇಲ್ಲ. ನಾನು ಹೇಳಿದ್ರೆ ಕೋಪ ಮಾಡ್ಕೊಂತಾರೆ. ಫಸ್ಟ್ ಕೋಪ ಮಾಡ್ಕೊಳ್ಳೋದೇ ನಮ್ಮ ಪ್ರಿಯಾಂಕಾ ಅವರು. ನಿಜ ಹೇಳ್ತೀನಿ ನೋಡಿ, ಕೋಪ ಮಾಡ್ಕೊಳಲ್ಲ ನೋಡಿ. ಇವ್ರಿಗೆ ಫಸ್ಟ್ 2 ಲಕ್ಷ ಕೊಟ್ರು, ವಯನಾಡಿಗೆ 15 ಲಕ್ಷ ಕೊಟ್ರು. ಆನೆ ತುಳಿತಕ್ಕೆ ವಯನಾಡಿಗೆ 15, ಇಲ್ಲಿ ಇವ್ರಿಗೆ 2 ಲಕ್ಷ ಕೊಟ್ರು. ಇದು ತಾರತಮ್ಯ ಅಂತ ನಾನು ಹೇಳೋದು. ಇದನ್ನ ತಾರತಮ್ಯ ಈ ತರ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು. ಅಧ್ಯಕ್ಷರೇ, ಯಾರು ಕೊಟ್ಟದ್ದು ನೋಡಿ, ಇದಾದ್ಮೇಲೆ ನಾವು ಹೇಳಿದ್ರೆ, ವಿರೋಧ ಪಕ್ಷ ಹೇಳಿದ್ರೆ ಸಾಮಾನ್ಯವಾಗಿ ಇವರು ಉತ್ಪ್ರೇಕ್ಷೆಗೆ ಹೇಳ್ತಾರೆ ಅಂತ ಹೇಳ್ತಾರೆ. ವಿರೋಧ ಪಕ್ಷ ಹೇಳಿದ್ರೆ ಲೋಕಾಯುಕ್ತರು ಭೇಟಿ ಮಾಡಿದ್ದಾರೆ. ಲೋಕಾಯುಕ್ತರು ಭೇಟಿ, ನಾನು ಇಡೀ ರಾಜ್ಯದ ಹೇಳ್ತಾ ಇದ್ದೀನಿ. ಲೋಕಾಯುಕ್ತರು ಬೆಂಗಳೂರಲ್ಲಿರುವಂತ KC ಜನರಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ. ಲೋಕಾಯುಕ್ತ ಭೇಟಿ ಮಾಡಿದಾಗ ಅವ್ರು ಬರೆದಿರೋ ನೋಟು, ಅದರಲ್ಲಿ ಹೇಳಿದರೆ 9 ಗಂಟೆ ಆದರೂ ಕರ್ತವ್ಯಕ್ಕೆ ಬಾರದ 5 ವೈದ್ಯರು. ಇರದೇ ವೈದ್ಯರು ಕಡಿಮೆ ನಮ್ಮಲ್ಲಿ. ಅಲ್ಲೂ ಕಾಣೆ ಆಗೋಟಿದ್ದಾರೆ. 9 ಗಂಟೆಗೆ ಬಂದಿರೋರು 5 ಲೋಕಾಯುಕ್ತರು. ಕೆಟ್ಟು ಮೂಲೆ ಸೇರಿದ ECG ಯಂತ್ರ, ಡಾಪ್ಲರ್ ಟೆಸ್ಟ್ ಯಂತ್ರದ ಕೊರತೆ. ರಿಪೋರ್ಟ್ ಅಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಕಾರ್ಯನಿರ್ವಹಿಸದ ವೆಂಟಿಲೇಟರ್ಗಳು. ನ್ಯೂ ಬಾರ್ನ್ ಬೇಬಿ ಇದ್ದಾಗ ಕೆಲವು ವೆಯ್ಟ್ ಲಾಸ್, ಕಡಿಮೆ ವೆಯ್ಟ್ ಇರ್ತದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಈ ತರ ವೆಂಟಿಲೇಟರ್ಸ್ ಈ ತರದೆಲ್ಲ ಅವಶ್ಯಕತೆ ಇರ್ತದೆ. ವೆಂಟಿಲೇಟರೇ ಕೆಟ್ಟೌಟ್ ಇದೆ ರಿಪೋರ್ಟ್ ಅಲ್ಲಿ, ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಹೇಳ್ತಾ ಇರೋದು. ಬಾಣಂತಿಯರಿಗೆ ಬಿಸಿನೀರಿಲ್ಲ. ನಮ್ಮ ತಲೆ ಮೇಲೆಲ್ಲ ಬಿಸಿನೀರು ಸುರಿತಾ ಇದ್ದಾರೆ, ಅಲ್ಲಿ ಬಾಣಂತಿಯರ ತಲೆಗೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ನಾನು ಹೇಳ್ತಾ ಇರೋದು, ದೂರ ಎಲ್ಲೋ ಅಲ್ಲ, ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ಈ ಬಾಳನ್ನ ನಾವು ನೋಡ್ತಾ ಇದ್ದೀವಿ. ಕಳಪೆ ಗುಣಮಟ್ಟದ ಔಷಧಿ ಅಲ್ಲಿ ನೋಟ್ ಮಾಡಿದ್ದಾರೆ. ಶೌಚಾಲಯ 1,000 ಜನಕ್ಕೆ ಒಂದು ಶೌಚಾಲಯನೂ ಇದೆ ಅಂತ ಹೇಳ್ತಾರೆ. ಒಂದು ಶೌಚಾಲಯದ ವಾರ್ಡ್ ಇದೆ ಅಂತ ಹೇಳ್ತಾರೆ 1000 ಜನಕ್ಕೆ. ಅವ್ರು ಬರ್ದಿರೋದು ಎಕ್ಸ್ಪೈರಿ ಆದ ಔಷಧಿಗಳ ವಿಲೇವಾರಿ ಆಗಿಲ್ಲ. ಎಕ್ಸ್ಪೈರಿ ಆದಂತ ಔಷಧಿಗಳು ಕೂಡ ಅಲ್ಲೇ ಇದೆ, ಅದನ್ನ ವಿಲೇವಾರಿ ಮಾಡಿ, ತಮಗೂ ಗೊತ್ತಿದೆ. ಅದು ಅಲ್ಲೇ ಇಟ್ರೆ ಸಡನ್ ಆಗಿ ಯಾವನ ಎತ್ಕೊಂಡೋಗಿ ಯಾರಿಗೋ ಔಷಧಿಗಳನ್ನ, ರೋಗಿಗಳನ್ನ ಕೊಟ್ಟಿದ್ದಾರೆ. ಅದೇ ಅನಾಹುತ ಆಗ್ತಾ ಇರೋದು. ಮತ್ತೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 250 ರೀತಿ ಔಷಧಿಗಳು ನೋ ಸ್ಟಾಕ್. ಅದಕ್ಕೆ ನಾನು ನೆನ್ನೆ ಹೇಳಿದ್ದು, ಈ ಮೆಡಿಕಲ್ ಮಾಫಿಯಾ, ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ. ಆಚೆ ಬರಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀರಿ. ಇದ್ರ ಮೇಲೆ ಅದೇನೋ ಹೇಳ್ತಾರಲ್ಲ, ಬರೆ ಎಳ್ದಂಗೆ ಅಂತ. ಸರಿ, ಗಾಯದ ಮೇಲೆ ಬರೆ ಎಳ್ದಂಗೆ.
ಈ ವ್ಯವಸ್ಥೆನ ಸರಿ ಮಾಡಕ್ಕಾಗ್ತಾ ಇಲ್ಲ, ಅವ್ಯವಹಾರಗಳನ್ನ ಸರಿ ಮಾಡ್ತಾ ಇಲ್ಲ. ಅದರಲ್ಲಿ ಈಗ ಈ ಏರಿಕೆ ಆಸ್ಪತ್ರೆಗಳಲ್ಲಿ ಜನರಲ್ ವಾರ್ಡ್ಗೆ 15 ರೂಪಾಯಿ ಇದ್ದಿದ್ದು 20 ರೂಪಾಯಿ, ಸ್ಪೆಷಲ್ ವಾರ್ಡ್ಗೆ 750 ಇರೋದು 1000, OPD ನೋಂದಾವಣಿ 10 ರಿಂದ 20, ಒಳರೋಗ 250 ರಿಂದ 300, ಮೆಡಿಕಲ್ ಬೋರ್ಡ್ ಪ್ರಮಾಣ ಪತ್ರಕ್ಕೆ 350 ರಿಂದ 500, ಆಹಾರ ಪಥ್ಯಕ್ಕೆ 50 ರಿಂದ 100. ಒಂದು ರೀತಿ ಇಲ್ಲಿ ಬರೋರೆಲ್ಲರೂ ಕೂಡ ಬಡವರೇ. ಸರ್ಕಾರಿ ಆಸ್ಪತ್ರೆ ತೆಗೆಯುವಂಥದ್ದು ಫ್ರೀ ಅನ್ನೋ ರೀತಿ ಕಾನ್ಸೆಪ್ಟ್ ಇರೋದು. ನಮ್ದು ಸರ್ಕಾರಿ ಶಾಲೆಗಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ಫ್ರೀ ಕೊಡ್ತೀವಿ ನಾವು, ಆಸ್ಪತ್ರೆಗಳನ್ನು ಅದೇ ರೀತಿ ನಾವು ಕೊಡುವಂಥದ್ದು. ಆಸ್ಪತ್ರೆಗಳು ಕೂಡ ಫ್ರೀಯಾಗೆ ನಡೆಸೋದು ಒಳ್ಳೇದು, ಆದ್ರೆ ಕಡಿಮೆ ಬೆಲೆ ಇಟ್ಟಿದ್ರೆ ಒಳ್ಳೇದು. ಅದಕ್ಕೆ ಮಂತ್ರಿಗಳು ರಿಪ್ಲೈ ಕೊಡ್ತಾರೆ. ರಿಪ್ಲೈಯಲ್ಲಿ ಅವ್ರು ಹೇಳಿದ್ದಾರೆ, ಬಹಳ ವರ್ಷಗಳಿಂದ ಏರ್ಸಿಲ್ಲ, ಅದಕ್ಕೋಸ್ಕರ ಏರ್ಸಿದ್ದೀನಿ ಅಂತ. ನಾವು ಸರ್ಕಾರದಲ್ಲಿ ನಾವು ಯಾಕೆ ಏರ್ಸಿಲ್ಲ ಅಂತ ಹೇಳಿದ್ರೆ, ಇದರಿಂದ ನಮ್ಮ ಆಸ್ಪತ್ರೆ ಅಲ್ಲ, ಮೆಡಿಕಲ್ ಎಜುಕೇಶನ್ ಮಾತ್ರ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೂ ಕೂಡ ತಾಲೂಕು ಆಸ್ಪತ್ರೆ ಏರ್ಸಿ. ಇವ್ರ ಆಸ್ಪತ್ರೆ ಅಲ್ಲ, ನಿಮ್ಮ ಆಸ್ಪತ್ರೆ ಅಂತ ಹೇಳಿಲ್ಲ, ನಾನು ನಿಮ್ಮ ಆಸ್ಪತ್ರೆ ಅಂತ ಹೇಳಿಲ್ಲ. ಸರ್ಕಾರದ ಇನ್ನೊಂದು ಮೆಡಿಕಲ್ ಎಜುಕೇಶನ್ ಅದು ಬೇರೆ ಬೇರೆ ರಾಜ್ಯದ. ನಾನು ಹೇಳ್ತೀನಿ, ಆಯ್ತು ಓಕೆ. ನಾನೇನು ಮೆಡಿಕಲ್ ಎಜುಕೇಶನ್ ನೆಕ್ಸ್ಟ್ PHCಗಳಿಗೂ ಏರ್ಸಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಆಗ್ಲೇ 15 ರಿಂದ 20%. ಅದನ್ನ ಮಂತ್ರಿಗಳು ಉತ್ತರ ಕೊಡೋ ಹೇಳಿ, ಏರ್ಸಲ್ಲ ಏರ್ಸ್ತೀನಿ ಅಂತ. ನಮ್ಮ ಏರ್ಸ್ತೀನಿ ಅನ್ನೋ ಒಂದು ಮಾತು ಈಗಾಗಲೇ ಕೇಳ್ತಾ ಇದ್ದೆ. ನಾನೇ ಸ್ವತಃ ಭೇಟಿ ಮಾಡಿದ್ದೆ ಜಯನಗರ ಆಸ್ಪತ್ರೆಗೆ. ನಾನು ಭೇಟಿ ಮಾಡಿದ್ದೆ, ಜಯನಗರ ಆಸ್ಪತ್ರೆಯಲ್ಲಿ ಏರಿಕೆ ಮಾಡಿದ್ದೆ. ಅದು ನಿಮ್ಗೆ ಬರ್ತೈತೆ ಅನ್ಸುತ್ತೆ. ಜಯನಗರ ಆಸ್ಪತ್ರೆಯಲ್ಲಿ ನಾನೇ ಹೋಗಿದ್ದೆ, ಏರಿಕೆ ಮಾಡಿದ್ದಾರೆ, ಏರಿಕೆ ಆಗಿದೆ. ಮೆಡಿಕಲ್ ಎಜುಕೇಶನ್ ಅಲ್ಲಿ ಮಾಡಿದ್ದಾರೆ. ನಾನು ಜಯನಗರ ಆಸ್ಪತ್ರೆಗೆ ಹೋದಾಗೂ ಏರಿಕೆನ ಮಾಡಿರೋದು ನಾನು ನೋಡಿದ್ದೀನಿ. ಅಂದ್ರೆ ಡೌಟೇ ಇಲ್ಲ ಅದಕ್ಕೆ. ನಾನೇ ಹೋಗಿದ್ದೀನಿ, ನಾನೇ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ಗೆಲ್ಲ ನಾವು ನೋಡಿದ್ದೀನಿ. ನಾನು ಇವತ್ತು ಈ ಸರ್ಕಾರ, ನಾನು ಬಳ್ಳಾರಿಗೆ ವಿಚಾರನ ಹೇಳಿದೆ. ನಾನು ರೇಟ್ ಲಿಸ್ಟ್ ಎಲ್ಲ ನಾನು ಕೊಟ್ಟಿದ್ದೀನಿ. ಈಗ ರೇಟ್ ಲಿಸ್ಟು ಇಲ್ಲೇ ಇದೆ, ಒಂದು 4-5 ಪೇಜು. ಏನೇನು ನಮ್ಮ ದಿನೇಶ್ ಅವರು ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಮೆಡಿಕಲ್ ಎಜುಕೇಶನ್ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲು ಕೀಳೋದ್ರಿಂದ ಹಿಡಿದು ಅಲ್ಲಿ ಕೀಳಕ್ಕೂ ಬಿಟ್ಟಿಲ್ಲ. ಅಲ್ಲಿ ಕೀಳೋದ್ರಿಂದ ಅಲ್ಲಿ ಕ್ಲೀನ್ ಮಾಡೋವರೆಗೂ ದುಡ್ಡು ಹಾಕ್ಬಿಟ್ಟಿದ್ದಾರೆ. 200 ರೂಪಾಯೋ ಏನೋ ಹಾಕಿದ್ದಾರೆ. ಇಲ್ಲಿ ಲಿಸ್ಟೇ ಇದೆ ನನ್ನ ಹತ್ರ, 6 ಪೇಜ್, ಯಾವುದು ಬಿಟ್ಟಿಲ್ಲ. ಯೂರಿನ್ ಶುಗರು, BP ಎಲ್ಲ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟು, ಏನೇನಿದೆಯೋ ಒಂದು 100 ಟೆಸ್ಟ್ಗಳಿಗೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಅವಶ್ಯಕತೆ ಇತ್ತಾ? ಮೊನ್ನೆ ತಾನೇ ಕೋವಿಡ್ ಇಂದ ಸಂಕಷ್ಟದಲ್ಲಿ ನಾವು ಆಚೆ ಬಂದಿದ್ದೀರಿ. ಈಗ ಅದರಿಂದ ಇವತ್ತು ನಮಗೆ ಬಹಳ ಇಂಪಾರ್ಟೆಂಟು. ಇವತ್ತು ನಾನು ಬಳ್ಳಾರಿಗೆ ಹೋದಾಗ, ಬಳ್ಳಾರಿಯಲ್ಲಿ ನಾನೇ ಸ್ವತಃ ಹೋಗಿದ್ದೆ. ಅಲ್ಲಿ ಡಾಕ್ಟರ್ಗಳನ್ನೆಲ್ಲ ನಾನು ಕೇಳಿದೆ, ಏನು ಸಮಸ್ಯೆ ಅಂತ. ಅವರು ಹೇಳಿದ್ರು, ನಾವು ಕರೆಕ್ಟಾಗಿ ಸಿಸೇರಿಯನ್ ಆಗಿದೆ, ನಮ್ದೇನು ತಪ್ಪಿಲ್ಲ. ಆ IV ಫ್ಲೂಯಿಡ್ ಏನು ಕೊಟ್ಟಿದ್ದಾರೆ, ಅದು ಕೊಟ್ಟ ತಕ್ಷಣನೇ ಅವ್ರು ಹೇಳಿದ್ದು, ದಿನೇಶ್ ಅವರೇ, ಕೊಟ್ಟ ತಕ್ಷಣನೇ ಕಿಡ್ನಿಯ ಕ್ರಿಯಾಟಿನ್ ಇಮಿಡಿಯೇಟ್ ಆಗಿ 5-6 ಮೇಲೆ ಹೊರಟಿದೆ. ಕ್ರಿಯಾಟಿನ್ ಲೆವೆಲ್, ಅದನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಹೋದ್ರೆ ಲಿವರ್ ಡ್ಯಾಮೇಜ್ ಆಗೋಯ್ತು, ಇಮಿಡಿಯೇಟ್ ಆಗಿ ಲಿವರ್ ಡ್ಯಾಮೇಜ್ ಆಗೋಯ್ತು. ಅಂದ್ರೆ ಟೋಟಲ್ ಬಾಡಿಯಲ್ಲಿರುವಂತ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು, ಎಲ್ಲ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು. ನಮ್ಮ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ. ಅಂದ್ರೆ ಈ ಒಂದು ಮೆಡಿಸಿನ್ ಕೊಟ್ಟ ತಕ್ಷಣನೇ ಇಷ್ಟೊಂದು ಚೇಂಜಸ್ ಇಮಿಡಿಯೇಟ್ 2-3 ಅವರ್ಸ್ ಅಲ್ಲಿ ಎಲ್ಲಾ ಆರ್ಗನ್ಸ್ ಫೇಲ್ ಆಗಿದ್ದರಿಂದ ಅವರು ಬೇರೆ ಬೇರೆ ಹಾರ್ಟ್ ಅಟ್ಯಾಕ್, ಉಸಿರಾಟದ ಸಮಸ್ಯೆ, ಇದರಿಂದ ಸತ್ತೋಗಿದ್ದಾರೆ. ಆದ್ರೆ ನೀವು ರಿಪೋರ್ಟ್ ಕೊಡೋವಾಗೇನು ಪಾಟೀಲ್ ರೇ ಅವ್ರು ಕೊಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಎಲ್ಲ ರಿಪೋರ್ಟ್ ಅಲ್ಲಿ ಇದೇನು ತೋರ್ಸಾ ಇಲ್ಲ ಅವರು. ನಾನು ಹೋದಾಗ ಅವರು ಹೇಳಿದ್ರು ಇದಲ್ಲ. ಅವ್ರೇನ್ ಹೇಳಿದ್ರು, ಅವ್ರು ಮೊದಲೇ ಕಾಯಿಲೆ ಆಯ್ತು. ಇಲ್ಲಿ ಆಗಿರೋ ಘಟನೆ ಇದೆ. ನಾನು ಅಲ್ಲಿ ಭೇಟಿ ಮಾಡಿದಾಗ ಎಕ್ಸ್ಪೈರಿ ಆಗಿರೋ ಅಂತ ಮೆಡಿಸಿನ್ಸ್ ಎಲ್ಲ ಇತ್ತಲ್ಲಿ, ನಾನೇ ನೋಡಿದ್ದೀನಿ.
ಯಾಕಪ್ಪ ಇಟ್ಟಿದ್ದೀರಾ ಅಂದ್ರೆ ಇನ್ನ ಅದನ್ನ ಡಿಸ್ಪ್ಯಾಚ್ ಮಾಡ್ಬೇಕು ಸರ್ ಅಂತಾರೆ. ಸರ್ಕಾರದ ರೂಲ್ಸ್ ಪ್ರಕಾರ ನೀವೇನೇ ಟೆಂಡರ್ ಕರೆದ್ರು ನಮ್ಮ ದಿನೇಶ್ ಅವ್ರಿಗೂ ಗೊತ್ತು, ಅದರಲ್ಲಿ ನಾವು ಒಂದು ಬೋರ್ಡ್ ಹಾಕ್ತೀರಿ, ಅದ್ರ ಮೇಲೆ ಒಂದು ಸೀಲು, ಅಂದ್ರೆ ಈ ಔಷಧಿಗಳನ್ನ ಮಾರಾಟ ಮಾಡಂಗಿಲ್ಲ, ಯಾಕಂದ್ರೆ ಇದನ್ನ ತಗೊಂಡೋಗಿ ಆಚೆ ಕಡೆ ಮಾರಾಟ ಮಾಡ್ಬಿಡ್ತಾರೆ, ಗೊತ್ತಿದೆಯಲ್ಲ, ಕಳ್ತನ ಮಾಡಿ, ಆ ತರ ಹಾಕಿದಿರಿ. ಅದು ಇಲ್ಲೇ ಇಲ್ಲ. ನಾನೇ ನೋಡ್ದೆ, ತೋರಿಸ್ದೆ, ಏನಪ್ಪ ಇದು ಅಂತಂದ್ರೆ ಸರ್ ಸ್ವಲ್ಪ ತಗೊಂಡಿದ್ದೀರಿ ಅಷ್ಟೇ ಅಂತಾರೆ. ಸ್ವಲ್ಪ ಕುಡಿದ್ರು ವಿಷನೇ, ಜಾಸ್ತಿ ಕುಡಿದ್ರು ವಿಷನೇ. ಅದಕ್ಕೆ ಅವ್ರ ಉತ್ತರನೇ ಇಲ್ಲ. ಸ್ಮಾಲ್ ಕ್ವಾಂಟಿಟಿ ಸಾರ್ ಅಂತಾರೆ. ಅಂದ್ರೆ ಅಲ್ಲಿ ಸತ್ತಂತ ಮಹಿಳೆಯರನ್ನ ನೋಡಿದಾಗ ನಮ್ಗೆ ನಿಜಕ್ಕೂ ಅವರೆಲ್ಲ ಇವತ್ತು ಅದೇನೋ ಹೇಳ್ತಾರೆ, ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರು ಹಾಡು ಹೇಳ್ತಾರೆ, ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದವ್ವ ಅಂತ ಹಾಡಿದೆ. ಈಗೇನಾಗ್ಬಿಟ್ಟಿದೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಬಾಣಂತಿಯರು ಯಾರು ಹೋಗಬಾರದವ್ವ ಅನ್ನೋ ಸ್ಥಿತಿಗೆ ಅಂದ್ಬಿಟ್ಟಿದೆ. ಆ ರೀತಿ ಪರಿಸ್ಥಿತಿ. ನಾನು ಮೊನ್ನೆ ವರದಿನ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು, 50% ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದನ್ನ ಸ್ಟಾಪ್ ಮಾಡಿದೆ. 50% ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲ, ಮನೆಯಲ್ಲಿರುವಂತ ಆಸ್ತಿ ಎಲ್ಲ ಮಾರಿ ಇವತ್ತು ಹೋಗ್ಬೇಕಾದಂತ ಪರಿಸ್ಥಿತಿ. 5 ನಿಮಿಷ ಕೊಟ್ಟಿರೋದು ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗಬಾರ್ದು ಅಂತ ಹೇಳಿ ಇಲ್ಲಿ ವಿಧಾನಸಭೆ ಚರ್ಚೆ ಮಾಡಕತ್ತಿದ್ರ ನಾಳೆ ಮೆಸೇಜ್ ಏನು ಹೋಗುತ್ತೆ ಬಾಳೆ ನೋಡಿ. 1 ನಿಮಿಷ. PHC CHC ತಾಲೂಕು ಆಸ್ಪತ್ರೆ ಸಾಕಷ್ಟು ಡೆವಲಪ್ ಮಾಡಿವಿ. ಇವತ್ತೆಲ್ಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೊತ ಹೋದ್ರೆ ಎಲ್ಲ ಖಾಸಗಿ ದವಾಖಾನೆಗೆ ಹೋಗ್ತಾರೆ. ವಾಸ್ತವಾಂಶ ಹೇಳಿದ್ದಾರೆ, ಸತ್ಯ ಇರ್ತಕ್ಕಂಥ ವಾಸ್ತವಾಂಶ ಹೇಳಿದ್ದಾರೆ. ಮಂತ್ರಿಗಳು ಸಮರ್ಥರಿದ್ದಾರೆ, ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾರೆ. ನನ್ನ ಪರಿಷತ್ತಲ್ಲಿ ಈಗ ಅವ್ರು ಮಾತಾಡ್ತಾರೆ, ಅಲ್ಲಿ ತಡಿಲಿಕ್ಕಾಗಿ ಅವ್ರು ಮಾತಾಡೋದು ನಿಮ್ಗೆಲ್ಲ ಈ ರೀತಿ ಬರ್ತದೆ. ಔಷಧಿ ಯಾಕೆ ಹಿಂಗ್ ಮಾಡ್ತೀರಾ? ಮಂತ್ರಿ ಆಗಕ್ಕೆ ಕಾಂಪಿಟೇಷನ್ ಸಮಸ್ಯೆಗಳು ಅದಾವು. ಎಲ್ಲ ಕುಟುಂಬವಾಗಿರ್ಬೇಕು. 1 ನಿಮಿಷ, 1 ನಿಮಿಷ ಹೇಳಕ್ತಾರೆ. ಮಂತ್ರಿ ಸರ್ಕಾರಿ ಆಸ್ಪತ್ರೆ ಹಣ ಕೊಡಿಸ್ತಾರೆ ಹೇಳಿ ಸರ್. ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ದವಾಖಾನೆಗಳ, ಸರ್ಕಾರಿ ದವಾಖಾನೆಗಳ ವಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಕೆಲವು ಕಾಗದಗಳನ್ನು ಹಿಡ್ಕೊಂಡು ಅವುಗಳನ್ನ ಉದ್ಧರಿಸ್ತಾ ಇದ್ದಾರೆ. ಸರ್ಕಾರಿ ದವಾಖಾನೆಗಳ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು, ಮೆಸೇಜ್ ಏನು ಹೋಗುತ್ತೆ, ಪ್ರೈವೇಟಿಗೆ ಹೋಗುತ್ತಾರ ಅನ್ನುವಂಥ ಸರಿಯಲ್ಲ. ನಾನು ನಿನ್ನೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಭಾಷಣವನ್ನು ವಿಧಾನ ಪರಿಷತ್ನಲ್ಲಿ ಕೇಳ್ತಾ ಇದ್ದೆ. ನೀವೇನು ಮಾತಾಡಿದ್ರಿ ಇದಕ್ಕಿಂತ ಖಾರವಾಗಿ ಅವರು ಹಲವಾರು ವಿಚಾರಗಳನ್ನು ಎತ್ತಿ ಅವುಗಳಿಗೆ ಏನು ಮಾಡಬೇಕು, ಏನು ಮಾಡೋಣ ಅಂಥೇಳಿ ಸದಸ್ಯರನ್ನು ಕೇಳ್ತಿದ್ದಾರೆ. ಆದ್ದರಿಂದ ಇದರೊಳಗೆ ರಾಜಕಾರಣ ಅವರು ಬೆರೆಸಿಲ್ಲ, ಯಾರೂ ಬೆರೆಸೋದು ಅವಶ್ಯ ಇಲ್ಲ. ಅದಕ್ಕೆ ಅವ್ರು ಏನು ಪುರಾವೆಗಳ ಸಹಿತ ಹೇಳ್ತಾರೆ ಅದನ್ನು ಶಾಂತವಾಗಿ ಪ್ರಶ್ನೆ ಕೇಳಿಲ್ಲ ಸರ್. ನಾನು ವೈದ್ಯರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ. ಔಷಧ 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 ಅಧ್ಯಕ್ಷರೇ, ನನ್ನ ವಿಚಾರನ ಪ್ರಸ್ತಾಪ ನೀವು
ನಾನು ಪ್ರಸ್ತಾಪ ಮಾಡ್ತೇನೆ. ಅಧ್ಯಕ್ಷ ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ಈ ರೀತಿ ವರ್ತನೆ ನಾವು ಸಹಿಸಲ್ಲ. ಅಲ್ರಿ ಅದೇನು ಹೇಳಿ ಆಯ್ತು ಬಿಡು. ಏನೋ ಅಪರಾಧ ಮಾಡಿದ್ರೆ ಹೋಗ್ಬೇಡ ನೀವು ನೀವು ವಿರೋಧ ಪಕ್ಷ ನಾಯಕರು ಆಸ್ಪತ್ರೆ ಪತ್ರಿಕೆ ಪದ ಕಟ್ಟಿ ಅಧಿಕಾರ ಇಲ್ವಾ? ಪತ್ರಿಕೆ ಬಂದಿಲ್ವಾ? ಪತ್ರಿಕೆ ಬಂದಿರೋಂತ ಪ್ರಸ್ತಾಪ ಮಾಡಿದ್ದಾರೆ. ಅವರು ಹೋಗ್ಬೇಡಿ ಅಂತ ಹೇಳಿಲ್ಲ. ಅವರು ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಬುದ್ಧಿ ಇಲ್ಲ ಆಯ್ತು ಅವ್ರ ಬುದ್ಧಿ ನಿಮಗೆ ಬುದ್ಧಿ ಕರ್ನಾಟಕ ಸರ್ಕಾರ ಬರಲ್ಲ. ನಿಮಗೆ ಬುದ್ಧಿ ನನಗೆ ಹೇಳ್ತೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಹೇಳಿ ಸರ್. ಈಗ ನಾನು ಅವ್ರಿಗೆ ಇರಿಟೇಷನ್ ಆಗೋ ಪದ ಏನು ಹೇಳಿಲ್ಲ ತಗೊಳ್ರಿ. ಇರಿಟೇಷನ್ ನಾನು ಏನು ಹೇಳಿದಿನೋ ಅದನ್ನೆಲ್ಲ ದಾಖಲೆ ತೋರಿಸಿ ಆಯ್ತು ಆಯ್ತು ಆಯ್ತು. ನನಗೆ ಈಗ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಡಲ್ಲ ಅಂತೇಳಿ ಅವರೇ ಕೊಡ್ತೀನಿ ಅಂದ್ರು ನಾನು ತಗೊಂತೀನಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರೇ ಕೊಡ್ಲಿ ಬೇಕಾದ್ರೆ, ನಂದೇನು ಅಬ್ಜೆಕ್ಷನ್ ಇಲ್ಲ. ಮಾತಾಡುವಾಗ ಈಗ ನಾಳೆ ಯಾರು ಕೋನಪ್ಪ ರೆಡ್ಡಿ ಅವರೇ ಅಲ್ಲ ಏನು ಕೋನ್ ರೆಡ್ಡಿ ಅವರೇ ನಾಳೆ ಸಿಎಂ ಅವ್ರು ಮಾತಾಡ್ತಾರಪ್ಪ, ನಾನು ಹಂಗೆ ಮಾಡ್ಲಾ? ನೀವು ಮಾಡಿ ತೋರಿಸ್ತಾರೆ ನಾನು ಹಂಗೆ ಮಾಡ್ಬೇಕಾಗುತ್ತೆ. ಇಲ್ಲ ನಾನು ನೋಡಿ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾತ್ರ ಹೇಳೀನಿ. ವಿರೋಧ ಪಕ್ಷ ಅನ್ನೋದು ಇಲ್ಲ ಹೇಳಿ ಸರ್. ಟೀಕೆ ಮಾಡಕ್ಕೆ ಇರೋದು, ಮಾಡ್ರಿ ಟೀಕೆ ಮಾಡಕ್ಕೆ ಇರೋದು. ನಾವು ನಮ್ ಡ್ಯೂಟಿ ಮಾಡಕ್ ಬಿಡಿ. ಅಲ್ಲ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರವನ್ನ ವೈದ್ಯಕೀಯ ಸಚಿವರನ್ನ ನಾನು ಕೇಳುವಂಥದ್ದು, ಇಲ್ಲಿ ಹಿಂದೆ ಈ ಮೆಡಿಸನ್ ಏನಿತ್ತು, ಈ ಮೆಡಿಸನ್ ಕಳಪೆ ಅಂತೇಳಿ 6 ತಿಂಗಳಿಂದನೇ ಡ್ರಗ್ ಡಿಪಾರ್ಟ್ಮೆಂಟು ಇಲಾಖೆಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಆರ್ಡರ್ ಕೂಡ ಮಾಡಿದ್ದಾರೆ. ನನ್ನ ಹತ್ರ ಆರ್ಡರ್ ಕಾಪಿ ಇದೆ. ಸರಿ ಸರಿ. ಇಲ್ಲಿ ಆರ್ಡರ್ ಕಾಪಿ ಇದೆ. ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. 23, 24 ತಿಳಿಸಿರುವಂತೆ ಈಗಾಗಲೇ ಸದರಿ ಔಷಧದ 2 ಬ್ಯಾಚ್ಗಳ ಗುಣಮಟ್ಟ ಉತ್ತಮ ಗುಣಮಟ್ಟವಲ್ಲದ ಔಷಧಿ ಎಂದು ಘೋಷಿಸಲಾಗಿರುತ್ತದೆ. ಈ ಕಾರಣದಿಂದ ಸದರಿ ಸಂಸ್ಥೆಯವರು ಔಷಧಗಳನ್ನ ಟೆಂಡರ್ ನಿಯಮಾನುಸಾರ 22/3/24ರಂದು ಜಾರಿಗೆ ಬರುವಂತೆ ಕಪ್ಪು ಪಟ್ಟಿಗೆ ಸೇರಿಸಲಾಗಿರುತ್ತದೆ. ಸದರಿ ಔಷಧದ ಎಲ್ಲಾ ಬ್ಯಾಚ್ಗಳನ್ನು ಔಷಧ ತಂತ್ರಾಂಶದಲ್ಲಿ ಫ್ರೀಸ್ ಮಾಡಲಾಗಿದೆ. ಯಾವಾಗ ಇದು 14/5/24ರಲ್ಲಿ ಈ ಆದೇಶವನ್ನ ಸರ್ಕಾರ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಆದೇಶ ಹೊರಡಿಸಿದೆ. ಯೂಸ್ ಮಾಡಬಾರ್ದು ಅಂತ. ಆಮೇಲೆ ಇನ್ನೊಂದು ಹೇಳಿದರೆ, ಆದ್ದರಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಔಷಧ ಉಗ್ರಾಣ ಪ್ರಭಾದಾರಕರಿಗೂ ತಿಳಿಸುವುದೇನೆಂದರೆ, ನಿಮ್ಮ ಉಗ್ರಾಣದಲ್ಲಿ ಸದರಿ ಸಂಸ್ಥೆಯು ಸರಬರಾಜು ಮಾಡಿದ್ದಲ್ಲಿ ಈ ಕೂಡಲೇ ಅದನ್ನು ವಿತರಣೆಯನ್ನು ನಿಲ್ಲಿಸುವುದು. ಡ್ರಗ್ ಲಾಜಿಸ್ಟಿಕ್ ಇರ್ತತೆ, ಗೋಡೌನ್ ಇರ್ತತೆ, ಅಲ್ಲಿಗೆಲ್ಲರಿಗೂ ಮೆಸೇಜ್ ಕೊಟ್ಟಿದ್ದಾರೆ ಈ ಮೆಡಿಸನ್ ಯೂಸ್ ಮಾಡಬಾರ್ದು. ನಾನು ಸರ್ಕಾರನ ಅವ್ರ ಉತ್ತರ ಕೊಡುವಾಗ ಹೇಳ್ತಾರೆ, ಅವ್ರು ಕೋರ್ಟ್ಗೆ ಹೋಗ್ಬಿಟ್ರು. ನನಗನ್ಸ ಚಾಮರಾಜನಗರ ಅಲ್ಲ ಸರ್,